ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ ಹಾಗೆಯೇ ಬರುವ 28 ತಾರೀಕಿಂದ ಅಕ್ಟೋಬರ್ 2ರವರೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ. ಅದರ ಪೂರ್ವಭಾವಿಯಾಗಿ ರಾಜ್ಯದ ವಿವಿಧ ಜಿಲ್ಲಾವಾರು ಹೋಗಿ ನಾವು ನಮ್ಮ ಸದ್ಭಕ್ತರ ಭಾವನೆಗಳಿಗೆ, ವಿಚಾರಗಳಿಗೆ ಕೇಳಿಕೊಂಡು ಒಂದು ಸಮಾಲೋಚನೆಯನ್ನ ಮಾಡಿ ಏನನ್ನ ಬರೆಸಬೇಕು ಅಂತ. ಅಂದ್ರೆ ಸರ್ಕಾರ ಹಿಂದುಳಿದ ವರ್ಗ ಆಯೋಗ 14 ಜಾತಿ ಪಟ್ಟಿಗಳು ಮಾಡಿದೆ. ಅದರಲ್ಲಿ 2 ಕಡೆಗೆ ಪಂಚಮಸಾಲಿಯನ್ನು ನಮೂದಿಯಾಗಿದೆ. ಅದರಲ್ಲಿ ಪಂಚಮಸಾಲಿ ಲಿಂಗಾಯತ ಅದರ ಸಂಖ್ಯೆ 1010, ವೀರಶೈವ ಪಂಚಮಸಾಲಿ 1367. ಇದ್ರ 2ರಲ್ಲೇ ನಾವು ಬರ್ಸ್ಬೇಕು. ಏನ ಬರ್ಸೋದು ಎಲ್ಲವೂ ಡಿಜಿಟಲ್ ಆಗ್ತಾ ಇರೋದ್ರಿಂದ ಅದರಲ್ಲಿ ಏನು ಬರ್ಸ್ಬೇಕು ಅಂತ ಹೇಳಿ ಎಲ್ಲರ ಅಭಿಪ್ರಾಯನ ಸಂಗ್ರಹ ಮಾಡ್ತಾ ಇದೀವಿ. ಇಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಇಲ್ಲಿ ನಾವು ಒಂದು ಸಭೆಯನ್ನು ಮಾಡಿದಾಗ ಎಲ್ಲರೂ ಕೂಡ ಪಂಚಮಸಾಲಿ ಲಿಂಗಾಯತ ಬರ್ಸಿ ಅಂತ ಹೇಳಿದ್ದಾರೆ. ಸೊ ಎಲ್ಲರನ್ನು ನಾವು ಮತ್ತೆ ಎಲ್ಲ ದಾಖಲಾತಿಗಳನ್ನ ನಿಮ್ಮ ಏನು ವಿಡಿಯೋ ಸಂದರ್ಶನ ಆಗಿದೆ, ವಿಡಿಯೋ ರೆಕಾರ್ಡ್ ಆಗಿದೆ ಮತ್ತು ಲಿಖಿತದಲ್ಲಿ ಬರ್ಕೊಂಡು 17ನೇ ತಾರೀಕು ನಾವು 14ನೇ ತಾರೀಕು ಹರಿಹರ ಪೀಠದಲ್ಲಿ ಒಂದು ಸಭೆಯನ್ನು ಮಾಡ್ತೀವಿ. ನಮ್ಮ ಎಲ್ಲ ಟ್ರಸ್ಟ್ಗಳ ಸಂಘದ ಹಿರಿಯರೆಲ್ಲ ಸೇರಿಕೊಂಡು, ಆಮೇಲೆ ಕೊನೆಗೆ ನಮ್ಮ ಎಲ್ಲಾ ಸ್ವಾಮೀಜಿಯವರು, ಎಲ್ಲಾ ಪೀಠದ ಸ್ವಾಮೀಜಿಯವರು ಬೆಂಗಳೂರಿನಲ್ಲಿ, ಅಂದ್ರೆ ಎಲ್ಲಾ ಪೀಠದಲ್ಲಿ ಪಂಚಮಸಾಲಿ ಪೀಠದವರು ಬೆಂಗಳೂರಲ್ಲಿ ಒಂದು ಸಭೆಯನ್ನು ಮಾಡಿ ಅಲ್ಲಿ ನಿರ್ಣಯವನ್ನು ಮಾಡಿ ಆ ನಿರ್ಣಯವನ್ನು ನಮ್ಮ ಇಡೀ ರಾಜ್ಯದಲ್ಲಿ ಎಲ್ಲಾ ಮಾಧ್ಯಮದ ಮೂಲಕ ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ನಾವೆಲ್ಲವನ್ನು ಕಳಿಸ್ತೀವಿ. ಅದೇ ರೀತಿ ಈ ಭಾಗದಲ್ಲಿರುವಂತಹ ಎಲ್ಲರೂ, ತಾಲೂಕು ಘಟಕ ಇರ್ಬೋದು, ಗ್ರಾಮ ಘಟಕ ಇರ್ಬೋದು, ಮಹಿಳಾ ಘಟಕ ಇರ್ಬೋದು, ಯುವ ಘಟಕ ಇರ್ಬೋದು, ಹರಸೇನೆ ಇರ್ಬೋದು, ಎಲ್ಲಾ ಪಂಚಮಸಾಲಿಯ ಬ್ಯಾಂಕ್ ಇರ್ಬೋದು, ಎಲ್ಲರೂ ಪಂಚಮಸಾಲಿಯರು ಆ ಹೆಸರನ್ನ ಅದನ್ನೇ ಬರೆಸಬೇಕು ಅಂತ ಹೇಳ್ತಾರೆ. 2A ಮೀಸಲಾತಿ ಹೋರಾಟ ಇನ್ನೂವರೆಗೆ ಸಿಕ್ಕಿಲ್ಲ. ಅದು ಈ ಅಪ್ರಸ್ತುತ ಸದ್ಯ ಅದ್ರ ಬಗ್ಗೆ ಮಾತಾಡೋದು. ಪ್ರಸ್ತುತ ಅಂತಂದ್ರೆ ಈಗ ಈ ಮೀಸಲಾತಿ ಬಿಟ್ಟು ಈಗ ಏನು ಸಮೀಕ್ಷೆಯನ್ನು ಮಾಡ್ತಾರೆ ಅದರ ಬಗ್ಗೆ. ಈಗ 3 ಪೀಠದ ಸ್ವಾಮೀಜಿಗಳು ಒಮ್ಮತ ನಿರ್ಧಾರ ಮಾಡ್ತಾರೆ. ಹೌದು, 17ನೇ ತಾರೀಕು ಬೆಂಗಳೂರು ಮಾಡ್ತಾರೆ. ನಂತರ ಅದನ್ನ ನಂತರ ಮತ್ತೆ ಪ್ರಚಾರ ಮಾಡ್ತಾರೆ ಅಥವಾ ಹೇಗೆ? ಹೌದು, ಮತ್ತೆ 28ನೇ ತಾರೀಕಿಂದ ಅಕ್ಟೋಬರ್ 7 ಮತ್ತೆ ನಾವು ಬರ್ತಾರೆ. ಎಲ್ಲ ಕಡೆ ಹೇಳಬೇಕಲ್ಲ, ಸರಿಯಾದ ಆಗ್ತಾ ಇದೆಯಲ್ಲ ಅಂತ ತಿಳ್ಕೊಬೇಕಲ್ಲ. ಆದ್ರೆ ಹೇಗೆ ಈಗಾಗಲೇ ಅದರ ಟ್ರೈನಿಂಗ್ ನಡೆದಿದೆ, ಸಮೀಕ್ಷೆ ಮಾಡೋದು ಟ್ರೈನಿಂಗ್ ನಡೆದಿದೆ. ಅದ್ರಲ್ಲಿ ಬಹಳಷ್ಟು ಜನ ಪಂಚಮಸಾಲಿಯರು ಇದ್ದಾರೆ. ಸೊ ಅವರು ಕೂಡ ಇವತ್ತು ನಾಳೆ ಮಾಹಿತಿಯನ್ನು ಕೊಡ್ತಾರೆ. ಈಗಾಗಲೇ ಬುಕ್ಲೆಟ್ ಬಂದಿದೆ, ಅದನ್ನೇ ನಾವು ಬಳಸ್ತೇವೆ. ಈಗ ವೀರಶೈವ ಲಿಂಗಾಯತರು ಬರ್ಸಿದ್ರೆ ಏನು ಲಾಭ ಆಗುತ್ತೆ, ಪಂಚಮಸಾಲಿ ಲಿಂಗಾಯತ ಬರ್ಸಿದ್ರೆ ಏನು ಲಾಭ ಆಗುತ್ತೆ ಅಂತ ನೋಡಿ. ವೀರಶೈವ ಲಿಂಗಾಯತ ಅಂತೂ ಅಲ್ಲಿ ಪಂಚಮಸಾಲಿ ಇಲ್ಲ, 2 ಕಡೆ ಪಂಚಮಸಾಲಿ ಇರೋದು. ಆ 2ರಲ್ಲಿ ಒಂದು ಬರ್ಸ್ಬೇಕು. ಲಾಭ ಹಾನಿಗೆ ಪ್ರಯತ್ನ ಪಡ್ತಾ ಇಲ್ಲ ನಾವು. ಪಂಚಮಸಾಲಿಗಳ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದು, ಸಂಖ್ಯೆಯನ್ನು ಗುರುತಿಸಲಿಕ್ಕೆ ಪಂಚಮಸಾಲಿ ಲಿಂಗಾಯತ ಜಾತಿಯನ್ನ ಅಥವಾ ವೀರಶೈವ ಪಂಚಮಸಾಲಿಯನ್ನು ಬರ್ಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ.